ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ತೆಂಗಿನ ಸಿಪ್ಪೆಯಲ್ಲಿ ನಾವು ಯಾವ ರೀತಿ ಪಾಟ್ ಥರ ಗಿಡವನ್ನು ನೆಡ್ಬೋದು ಅಂತ ಹೇಳ್ಕೊತೀನಿ. ಪಾಟೇ ಬೇಕಂತಿಲ್ಲ, ಈ ರೀತಿ ನೋಡಿ ನಾನು ನೀರ್ಸೊಣೆ ಗಿಡವನ್ನು ನೆಟ್ಟಿದ್ದೆ, ಎಷ್ಟು ಚೆನ್ನಾಗಿ ಬಂದಿದ್ದೆ, ಗ್ರೋ ಆಗಿದೆ. ಇದರೊಳಗೆ ನೀರ್ಸೊಣೆ ಗಿಡವನ್ನು ಕಟಿಂಗನ್ನು ಹಾಕ್ಕೊಂಡ್ರೆ ಚೆನ್ನಾಗಿ ಅಂದರೆ ಬೇರು ಬರುತ್ತೆ. ನಿಮ್ಗೆ ಬೇರು ಬರ್ಸೋಕ್ಕೆ ಇದು ಒಳ್ಳೆ ಟಿಪ್ಸ್ ಅಂತ ಹೇಳ್ಬೋದು. ಇನ್ಮೇಲೆ ಕೂಡ ನೀವು ಇದನ್ನು ದೊಡ್ಡ ಗ್ರೋ ಬ್ಯಾಗ್ಗೆ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇದು ನೋಡಿ ನೀರ್ಸೊಣೆ. ನಾನಿವತ್ತು ಶೋ ಪ್ಲ್ಯಾಂಟನ್ನು ಕೂಡ ನಾವು ಯಾವ ರೀತಿ ನೆಡ್ಬೋದು ಅಂತ ತೋರಿಸ್ತೀನಿ. ಇದು ನೀರ್ಸೊಣೆ ಗಿಡ ನೆಡ್ಬೋದು. ನಾನು ಈಗ ಮುಂದೆ ತೋರಿಸೋ ಹಾಗೆ ನೀವು ಯಾವುದೇ ಗಿಡ ಬೇಕಾದರೂ ಇದರೊಳಗಡೆ ನೆಡ್ಬೋದು. ತೆಂಗಿನ ಸಿಪ್ಪೆಯಲ್ಲಿ ನೋಡ್ಬೋದು, ನಾನು ತೆಂಗಿನ ಸಿಪ್ಪೆಯಲ್ಲಿ ನೆಟ್ಟಿದ್ದೆ, ಎಷ್ಟು ಚೆನ್ನಾಗಿದೆ. ನಾನು ಒಂದು ಪಾಟಿನ ಮೇಲೆ ಅದನ್ನು ಇಟ್ಟಿದ್ದೀನಿ, ಯಾಕಂದರೆ ಅದು ಇಡೋಕ್ಕೆ ಬರಲ್ವಲ್ಲ. ಇದನ್ನು ನಾವು ಹ್ಯಾಂಗಿಂಗ್ ಪಾಟಿಗೆ ಕೂಡ ಹಾಕಿ ಇಡ್ಬೋದು, ಮತ್ತು ಹ್ಯಾಂಗಿ ಥರ ದಾರ ಕಟ್ಟಿ ನೇತು ಕೂಡ ಹಾಕ್ಬೋದು. ತುಂಬ ಚೆನ್ನಾಗಿ ಗಿಡಗಳು ಗ್ರೋ ಆಗುತ್ತೆ. ಬನ್ನಿ ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ನೋಡ್ಬೋದು, ನಾನಿಲ್ಲಿ ತೆಂಗಿನ ಸಿಪ್ಪೆ, ಒಂದೇ ತೆಂಗಿನಕಾಯಿಯ ಸಿಪ್ಪೆಯನ್ನು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಇಲ್ಲಿ ಬೇರು ಬರ್ಸ್ಕೊಂಡಿರೋವಂಥ ಗಿಡ, ನೀರಲ್ಲಿ ಬೇರು ಬರ್ಸ್ಕೊಂಡಿರೋವಂಥ ಗಿಡಗಳನ್ನು ತಗೊಂಡಿದ್ದೀನಿ ನಾನು. ಇದಕ್ಕೆ ಬೇರು ಬರ್ಸಿರೋವಂಥ ಗಿಡನೇ ಬೇಕು ಅಂತಿಲ್ಲ, ಬೇರೆ ಯಾವ ಗಿಡ ಆದರೂ ತೊಗೋಬೋದು. ನೋಡಿ, ನಾನು ಒಂದೇ ಕಾಯಿ ಸಿಪ್ಪೆನ ತೊಗೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ ಮತ್ತು ಚೆನ್ನಾಗಿರುತ್ತೆ ಅಂತ ತೊಗೊಂಡಿದ್ದೀನಿ. ಒಂದು ಗರಟ ಆಪ್ಷನಲ್ಲು, ಬೇಕಾದರೆ ತೊಗೊಳ್ಳಿ, ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಚೆನ್ನಾಗಿ ಕಟ್ಲಿಕ್ಕೆ ಬರುತ್ತೆ ಅಂತ ಒಂದು ತೂತಿರೋವಂಥ ಗರಟನ ತೊಗೊಂಡಿದ್ದೀನಿ. ನೋಡಿ, ಈ ರೀತಿ ತೊಗೊಂಡಿದ್ದೀನಿ. ಹಾಗೆ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ಪಾಟಿಂಗ್ ಮಿಕ್ಸ್ಗೆ ನೀವು ಸ್ವಲ್ಪ ಕೋಕೋಪಿಟನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಆಲ್-ಇನ್ ಒನ್ ಪಾಟಿಂಗ್ ಮಿಕ್ಸ್ನ ತೊಗೊಂಡು ಅದಕ್ಕೆ ಕೋಕೋಪಿಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಇಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಿಡಗಳು. ನೋಡಿ, ಈ ರೀತಿ ಅದನ್ನು ಫಿಕ್ಸ್ ಮಾಡ್ಕೋಬೇಕು. ನಾನು ಯಾವ ರೀತಿ ನೆಡ್ತೀನಿ ಅನ್ನೋದನ್ನು ತೋರಿಸ್ತೀನಿ, ಮುಂದೆ ನೋಡ್ತಾ ಹೋಗಿ. ಇದು ಒಂದು ರೀತಿ ಚೆನ್ನಾಗಿ ಕಾಣಿಸುತ್ತೆ. ನಾವು ಇಟ್ಟಾಗ ಈ ಕೊಕ್ಕೆಡ ಮಾಲ ನಾವು ಮಾಡಿಡ್ತೀವಲ್ಲ, ಆ ರೀತಿ ಕಾಣಿಸುತ್ತೆ. ನೋಡಿ, ನಾನು ಇದನ್ನು ನೀರಲ್ಲಿ ಹಾಕಿ ಬೆಳೆಸಿದ್ದೆ. ನೋಡಿ, ಯಾವುದೇ ಪ್ಲ್ಯಾಂಟ್ ಆದರೂ ಒಂದಷ್ಟು ಪ್ಲ್ಯಾಂಟ್ಗಳು ನೀರಲ್ಲಿ ಹಾಕಿದರೆ ಚೆನ್ನಾಗಿ ಬೇರು ಬರುತ್ತೆ. ಇವೆಲ್ಲ ನೋಡಿ, ಸ್ಪೈಡರ್ ಪ್ಲ್ಯಾಂಟು ಮತ್ತು ಇದು ಕೋಲಿಯಾಸು, ಅದನ್ನು ಕೂಡ ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ. ನೋಡಿ, ನಾನು ಈಗ ಇದರೊಳಗಡೆ ಹಾಕಿ ನೆಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ನೆಡಬಹುದು ಅಂತ. ನೋಡಿ, ಈ ರೀತಿ ಅದನ್ನು ಕಟ್ಟಿಕೊಂಡು ಕೂಡ ನೆಡ್ಬೋದು. ನಾನು ಇಲ್ಲಿ ಆಮೇಲೆ ಮಣ್ಣನ್ನು ತುಂಬ್ತೀನಿ, ಅದು ಕೂಡ ಮಾಡ್ಬೋದು. ನೋಡಿ, ಈ ರೀತಿ ಕಟ್ಟಿಕೊಂಡಿದ್ದೀನಿ. ಇದು ಸ್ವಲ್ಪ ಕಷ್ಟ ಆಗುತ್ತೆ, ಹಾಗಾಗಿ ನೋಡಿ ಇಲ್ಲಿ ನಾನು ಮೊದಲು ಕಟ್ಟಿಕೊಂಡು, ಅಂದರೆ ಫುಲ್ಲು ಬಿಡಿಸದೇ ಇರೋವಂಥ ತೆಂಗಿನಕಾಯಿ ಸಿಪ್ಪೆ ಆದರೆ ಅದರೊಳಗಡೆ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಒಂದು ಪೀಸ್ ಆಗಿತ್ತಲ್ಲ, ಹಾಗಾಗಿ ನಾನು ಅದನ್ನು ಕಟ್ಕೋಬೇಕು, ಆವಾಗ ಮಾತ್ರ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ನಾನು ಆ ಗರಟನ ಇಟ್ಟು ಅದರೊಳಗಡೆ ಇದು ಸ್ವಲ್ಪ ಉದ್ದವಾಗಿ ಬೇರು ಬಂದುಬಿಟ್ಟಿದೆಯಲ್ಲ, ಹಾಗಾಗಿ ಈ ರೀತಿ ನೆಡ್ತಾ ಇದ್ದೀನಿ. ನೀವು ಕಟಿಂಗನ್ನು ಹಾಕೋದಾದರೆ, ಸಣ್ಣ ಬೇರಿರೋದಾದರೆ ಇಷ್ಟೊಂದು ಪ್ರೊಸೀಜರ್ ಬೇಡ. ಅದರೊಳಗಡೆ ಹಾಕಿ ಮಣ್ಣು ಹಾಕಿದರೆ ಬರುತ್ತೆ. ಗರಟ ಕೆಳಗಡೆ ಹಾಕ್ಕೊಳ್ಳಿ, ಅದು ಚೆನ್ನಾಗಿರುತ್ತೆ ಗರಟ ಹಾಕ್ಕೊಂಡ್ರೆ. ನೋಡಿ, ಈ ರೀತಿ ಒಂದು ದಾರದಿಂದ ಕಟ್ಬಿಡ್ತೀನಿ. ಆ ರೀತಿ ಗರಟ ಹಾಕಿ ಅದಕ್ಕೆ ಮಣ್ಣನ್ನು ಹಾಕಿ ನಾವು ಬೇರು ಬಂದಿರೋವಂಥ ಗಿಡವನ್ನು ಹಾಕಬೇಕಾದ್ರೆ ಅಲ್ಲಿ ಸ್ವಲ್ಪ ಟೈಟಾಗಿ ಬರಬೇಕು. ಅದಿಲ್ಲ ಅಂದರೆ ಕೆಲವೊಂದು ಸಾರಿ ಬೇರು ಕೊಳ್ತಿಗೋಕ್ಕೂ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ನಾನು ಗರಟ ಹಾಕಿ ಅದರೊಳಗಡೆ ಇಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ ಮಣ್ಣನ್ನು. ಸ್ವಲ್ಪ ನಾನು ವಿಡಿಯೋ ಮಾಡಬೇಕಾದ್ರೆ ಮಿಕ್ಸ್ ಆಗಿದೆ ಅದು, ಹಾಗಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಆ ಗರಟದಲ್ಲಿ ಮಣ್ಣನ್ನು ಚೆನ್ನಾಗಿ ಟೈಟ್ ಮಾಡಿಕೊಂಡು ಆಮೇಲೆ ನೋಡಿ ಈ ರೀತಿ ಕಟ್ಟುತ್ತೀನಿ. ಹೊರಗಡೆಯಿಂದ ಈ ರೀತಿ ಕಟ್ಟುತ್ತೀನಿ ಒಂದು ದಾರದಿಂದ. ಅದು ನಾನಿಲ್ಲಿ ಬಟ್ಟೆ ದಾರನ ತೊಗೊಂಡಿದ್ದೀನಿ, ಅದಿಲ್ಲ ಅಂದರೆ ನೈಲಾನ್ ದಾರ ತೊಗೊಂಡ್ರೆ ಜಾರ್ ಬಂದುಬಿಡತ್ತೆ. ತೆಂಗಿನಕಾಯಿ ಸಿಪ್ಪೆ ಸ್ಮೂತ್ ಇರುತ್ತಲ್ಲ, ನಯಸ್ಸ ಇರುತ್ತಲ್ಲ, ಅದಕ್ಕೆ ಏನಂತಾರೆ ಅಂತ ಗೊತ್ತಲ್ಲ, ಹಾಗಾಗಿ ಬಿದ್ದೋಗುತ್ತೆ. ಹಾಗಾಗಿ ಬಟ್ಟೆ ದಾರವನ್ನು ತಗೊಂಡಿದ್ದೀನಿ. ನೋಡಿ, ಈಗ ಇದಕ್ಕೆ ನಾನು ತುಂಬುತ್ತೀನಿ ಮಣ್ಣನ್ನು. ಪಾಟಿಂಗ್ ಮಿಕ್ಸ್ನ ರೆಡಿ ಮಾಡ್ಕೊಂಡಿದ್ನಲ್ಲ, ಅದನ್ನು ತುಂಬ್ತೀನಿ. ನೀವು ಇದಕ್ಕೆ ಸ್ವಲ್ಪ ಕೋಕೋಪಿಟನ್ನು ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ. ಇಲ್ಲಿ ತೇವಾಂಶ ಹೆಚ್ಚಾಗಿರುತ್ತೆ ನಮಗೆ, ಮತ್ತು ನೀರು ಕೂಡ ಜಾಸ್ತಿ ಆಗಲ್ಲ. ನಾವಿಲ್ಲಿ ಅದು ಹೋಲ್ ಕೂಡ ಇರುತ್ತಲ್ಲ, ಆ ಕಡೆ ಈ ಕಡೆ ಎಲ್ಲ, ಅಲ್ಲಿ ನೀರು ಪಾಸ್ ಆಗುತ್ತೆ. ಹಾಗಾಗಿ ಆ ಗಿಡಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಿಡಿದಿಟ್ಕೊಂಡಿರುತ್ತೆ, ಮತ್ತು ತೆಂಗಿನ ಸಿಪ್ಪೆ ನೀರನ್ನು ಹಿಡಿದಿಟ್ಕೊಂಡಿರುತ್ತೆ. ಹಾಗಾಗಿ ಗಿಡ ಚೆನ್ನಾಗಿ ಬರುತ್ತೆ. ಗಿಡ ಚೆನ್ನಾಗಿ ಬಂದಮೇಲೆ ನೀವು ಬೇಕಾದರೆ ಪಾಟಿಗೆ ಅಥವಾ ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಕೋಬೋದು. ಅಥವಾ ಇದೇ ರೀತಿ ನೀನು ಈ ರೀತಿ ನಿಧಾನವಾಗಿ ಬೆಳೆಯುವಂಥ ಗಿಡ ಅಥವಾ ಹ್ಯಾಂಗಿಂಗ್ ಪಾಟಿಗೆ ಹಾಕುವಂಥ ಗಿಡ ಆದರೆ ಅಲ್ಲೇ ಸ್ಪ್ರೆಡ್ ಆಗಿ ಎಲ್ಲ ಕಡೆ ಬೇರು ಬಂದು ಚೆನ್ನಾಗಾಗತ್ತೆ. ಇದು ನಾನಲ್ಲಿ
ಮೊದಲು ನೀರ್ಸೊಣೆ ಗಿಡ ಅಂತ ತೋರಿಸಿದ್ನಲ್ಲ ನೋಡಿ, ಆ ಕಡೆ ಈ ಕಡೆ ಎಲ್ಲ ಬೇರು ಬಂದಿದೆ. ಹಾಗೆ ಈ ಗಿಡ ಕೂಡ ಈ ಹ್ಯಾಂಗಿಂಗ್ ಪಾಟಿಗೆ ಹಾಕುವಂಥ ನೀವು ಗಿಡವನ್ನೆಲ್ಲ ಇದಕ್ಕೆ ಹಾಕ್ಕೊಂಡ್ರೆ ಆ ಕಡೆ ಈ ಕಡೆ ಎಲ್ಲ ಸ್ಪ್ರೆಡ್ ಆಗಿ ಅಲ್ಲೆಲ್ಲ ಬೇರು ಬಂದು ಆ ಕಾಯಿ ಇದೆ ಅಂತಲೇ ಕಾಣಿಸಲ್ಲ, ತೆಂಗಿನ ಸಿಪ್ಪೆನೇ ಕಾಣಿಸಲ್ಲ, ಆ ರೀತಿ ಕವರ್ ಆಗುತ್ತೆ. ಹಾಗಾಗಿ ನೀವು ಹ್ಯಾಂಗಿಂಗ್ ಪಾಟಲ್ಲಿ ಹಾಕುವಂಥ ಗಿಡವನ್ನು ಇದಕ್ಕೆ ಹಾಕಿ ಹ್ಯಾಂಗ್ ಮಾಡ್ಬೋದು. ನೋಡಿ ಈ ರೀತಿ ಕಟ್ಟಿ ಚೆನ್ನಾಗಿ ನೀರನ್ನು ಹಾಕ್ತೀನಿ. ಮತ್ತು ನಾನು ಇದಕ್ಕೆ ಹೊರಗಡೆಯಿಂದ ಪ್ಲಾಸ್ಟಿಕ್ ದಾರದಿಂದ ಸುತ್ತೀನಿ. ಆಗ ಗಿಡ ಚೆನ್ನಾಗಿ ಕಾಣಿಸುತ್ತೆ, ಅಂದರೆ ಅದು ಕಾಯಿ ಥರ ಕಾಣಿಸಲ್ಲ. ಕೊಕ್ಕೆಡಾಮ ಮಾಡ್ತಾರೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ, ನನ್ನ ಹಳೆ ವಿಡಿಯೋದಲ್ಲಿ ಇದೆ. ಕೊಕ್ಕೆಡಾಮ ಯಾವ ರೀತಿ ಮಾಡೋದು ಅಂತ ನಿಮ್ಗೆ ಬೇಕಾದರೆ ಹೇಳಿ, ನಾನು ಮಾಡಿ ತೋರಿಸ್ತೀನಿ. ನೋಡಿ ಈ ರೀತಿ ಬಂದಿದೆ. ಈಗ ನಾವು ಅದಕ್ಕೆ ದಾರದಿಂದ ಸುತ್ತರೆ ಹೊರಗಡೆಯಿಂದ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ದಾರದಿಂದ, ಅಂದರೆ ಶೋ ಆಗಿ ಕಾಣಲಿ ಅಂತ ನಾನು ದಾರದಿಂದ ಸುತ್ತಾ ಇದ್ದೀನಿ. ನೀವು ಉಲ್ಲನ್ ದಾರ ಕೂಡ ಸುತ್ತಬೋದು. ನೋಡಿ ಇದೇ ರೀತಿ ಹಾಗೆ ಒಂದು ಪಾಟ ಒಳಗಡೆ ಇಟ್ಟರೂ ಕೂಡ ಚೆನ್ನಾಗೇ ಕಾಣಿಸುತ್ತೆ. ಗಿಡ ತೆಂಗಿನಕಾಯಿ ಒಳಗಡೆ ಗಿಡ ಬಂದಿದೆ ಅನ್ನೋ ಹಾಗೆ ಫೀಲ್ ಆಗುತ್ತೆ. ನ್ಯಾಚುರಲ್ ಆಗಿ ಪಾಟ್ ರೆಡಿಯಾಗಿದೆ ನೋಡ್ಬೋದು. ಈ ರೀತಿ ಪಾಟ್ಗಳನ್ನು ನೀವು ಮನೆಯಲ್ಲಿ ಮಾಡಿಕೊಂಡು ಗಿಡವನ್ನು ಚೆನ್ನಾಗಿ ಬೆಳೆಸ್ಬೋದು. ಒಂದು ಸಾಲಲ್ಲಿ ಇದೇ ರೀತಿ ಪಾಟನ್ನು ಇಟ್ಟರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಕ್ರಿಯೇಟಿವಿಟಿ ಬಳಸ್ಕೊಂಡು ಮಾಡುವಂಥ ಒಂದು ಪಾಟ್ ಅಂತಲೇ ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದು. ಹಾಗೆ ನೋಡಿ ನಾನು ಇಲ್ಲಿ ಈ ರೀತಿ ದಾರವನ್ನು ತೊಗೊಂಡಿದ್ದೀನಿ. ನನ್ನ ಹತ್ರ ಉಲ್ಲನ್ನಾದರೆ ಬೇಗ ಅಂದರೆ ಅದು ಕಲರ್ ಎಲ್ಲ ಚೆನ್ನಾಗಿ ಬರಲ್ಲ. ಹಾಗಾಗಿ ಇದು ಪ್ಲಾಸ್ಟಿಕ್ ದಾರವನ್ನು ತಗೊಂಡ್ರೆ ಅದು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಾಂದರೆ ಈ ಕತ್ತದ ಹುರಿ ಇರುತ್ತಲ್ಲ, ತೆಂಗಿನ ನಾರಿನ ಒಂದು, ಅದರಲ್ಲಿ ಕೂಡ ನೀವು ಈ ರೀತಿ ಮಾಡ್ಕೋಬೋದು. ಈ ರೀತಿ ಕವರ್ ಮಾಡಿ ಆಗ ಅದು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಅದನ್ನು ಒಂದು ಗಂಟು ಹಾಕ್ಕೊಬಿಟ್ಟಿದ್ದೀನಿ. ಈಗ ಅದನ್ನು ನಾನು ಆ ಕಡೆ ಈ ಕಡೆ ಈ ಕೊಕ್ಕೆಡಾಮಕ್ಕೆ ಸುತ್ತಾರೆ, ನಿಮ್ಗೆ ಗೊತ್ತಿದೆಯೋ ಇಲ್ವೋ ನೋಡಿ. ಈ ರೀತಿ ಮೇಲ್ಗಡೆಯಿಂದ ತಗೊಂಡು ಮತ್ತೆ ಆ ಕಡೆ ಈ ಕಡೆ ಎಲ್ಲ ಮಾಡಿ ಚೆನ್ನಾಗಿ ಸುತ್ತುತ್ತೀನಿ. ಈ ರೀತಿ ಸುತ್ತಿದಾಗ ಚೆನ್ನಾಗಿ ಕಾಣಿಸುತ್ತೆ. ನಾನಿಲ್ಲಿ ಕೈಯಲ್ಲಿ ಹಿಡ್ಕೊಂಡಿರೋದ್ರಿಂದ ಅದು ಸುತ್ತೋಕೆ ಎಷ್ಟು ಚೆನ್ನಾಗಿ ಬಂದಿಲ್ಲ ನೋಡ್ಬೋದು. ಇಲ್ಲಿ ನಾನು ವಿಡಿಯೋ ಮಾಡೋಕ್ಕಾದರೆ ನನಗೆ ಸ್ವಲ್ಪ ಮಾಡೋಕ್ಕಷ್ಟು ಚೆನ್ನಾಗಿ ಬರಲ್ಲ. ಬೇರೆ ಯಾರಾದರೂ ವಿಡಿಯೋ ಮಾಡೋರಿದ್ದರೆ ಇದನ್ನೆಲ್ಲ ಮಾಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ ನನಗೆ ಮತ್ತು ನನ್ನ ಕೆಳಗೆ ಕುತ್ಕೊಳ್ಳೋಕ್ಕಾಗಲ್ಲ, ಹಾಗಾಗಿ ನಿಂತ್ಕೊಂಡೇ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ಸುತ್ತಬೇಕು ಚೆನ್ನಾಗಿ. ವಿಡಿಯೋ ಮಾಡ್ತಾ ಸುತ್ತಿದ್ದಕ್ಕೆ ಅಷ್ಟು ಚೆನ್ನಾಗಿ ಬಂದಿಲ್ಲ, ನೀವು ಇನ್ನೂ ಚೆನ್ನಾಗಿ ಅದನ್ನು ಸುತ್ತಕೋಬೋದು. ನೋಡಿ ಈ ರೀತಿ ಫುಲ್ ಸ್ಪ್ರೆಡ್ ಮಾಡಬೇಕು ಅದನ್ನು, ಆ ದಾರವನ್ನು. ಆ ರೀತಿ ಮಾಡಿದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮುಂದಿನ ದಿನಗಳಲ್ಲಿ ನಾನು ಇದು ಹೇಗೆ ಬಂತು ಅಂತ ತೋರಿಸ್ತೀನಿ. ಮತ್ತು ಇನ್ನೊಂದಷ್ಟು ಗಿಡಗಳನ್ನು ಹಾಕಿ ಕೂಡ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಾಡೋಣ. ನಾನು ಅದನ್ನು ಟ್ರೈ ಮಾಡಿದ್ದೆ, ನೀರ್ಸೊಣೆ ಗಿಡವನ್ನು ಚೆನ್ನಾಗಿ ಬಂದಿತ್ತು. ಹಾಗಾಗಿ ಈ ಗಿಡವನ್ನು ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡ್ಬೋದು ಈ ರೀತಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಕಾಣಿಸುತ್ತೆ. ಅಂದರೆ ಸರಿ ನೀಟಾಗಿ ಬಂದಿಲ್ಲ, ಅದು ಇನ್ನೂ ಚೆನ್ನಾಗಿ ಅದನ್ನು ಆ ಜಾಗ ಬಿಡದೆ ಸುತ್ತಬೇಕಾಗತ್ತೆ, ಆವಾಗ ಚೆನ್ನಾಗಿ ಕಾಣಿಸುತ್ತೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಇನ್ನೇನಾದರೂ ಕ್ರಿಯೇಟಿವಿಟಿ ನಿಮ್ಮ ಹತ್ರನೂ ಇದ್ದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ, ನಾನು ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.